ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ವರ್ಕ್ ಫ್ರಮ್ ಹೋಮಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಕೂತ್ಕೊಂಡು ನಮ್ಮ ಸ್ಮಾರ್ಟ್ ಮೊಬೈಲ್ ಫೋನಿನ ಮುಖಾಂತರ ಯಾವ ಥರ ನಮಗೆ ವಾರ ವಾರ 10,000 ನಮ್ಮ ಅಕೌಂಟ್ಗೆ ಬರುತ್ತೆ. ಪ್ರತಿ ಮಂಗಳವಾರ ಇಲ್ಲ ಬುಧವಾರ ನಿಮ್ಮ ಅಕೌಂಟ್ಗೆ 10,000 ಬರುತ್ತೆ ಫ್ರೆಂಡ್ಸ್, ಈ ವರ್ಕ್ ಮಾಡೋದ್ರಿಂದ. ಸೊ ಯಾವುದೇ ಥರದ ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ, ಯಾವುದೇ ಥರದ ಕ್ವಾಲಿಫಿಕೇಷನ್ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಮಾರ್ಟ್ ಫೋನ್ ಒಂದು ಸಾಕು. 2 to 3 hours ಟೈಮ್ ಬೇಕು, ಗುಡ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಷ್ಟೇ ಫ್ರೆಂಡ್ಸ್. ಸೊ ಯಾವ ಥರ ವರ್ಕ್ ಇದು, ಏನು ವರ್ಕು, ಯಾವ ಥರ ಮಾಡೋದು, ಪ್ರತಿಯೊಂದು ನಿಮಗೆ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಿರೋ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಿರೋ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಸ್ ಫ್ರೆಂಡ್ಸ್, ಈ ಒಂದು ವರ್ಕು ಬರೀ ಮೊಬೈಲ್ ಮುಖಾಂತರ ಮಾಡುವಂತಹ ವರ್ಕು. ನಮಗೆ ಯಾವುದೇ ಥರದ ಲ್ಯಾಪ್ಟಾಪ್ ಅವಶ್ಯಕತೆ ಇಲ್ಲ, ಯಾವುದೇ ಥರದ ಕ್ವಾಲಿಫಿಕೇಷನ್ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ತಾರೆ. ನಿಮಗೆ ಗೊತ್ತಿರ್ಬೋದು, ಈಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಒಂದು ವರ್ಕಿನ್ ಡೀಟೇಲ್. ನಾನು ಇನ್ಸ್ಟಾದಲ್ಲಿ ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ನಾನು ಒಬ್ಬರು ರೀಲ್ ನೋಡಿದೆ. ವಾರಕ್ಕೆ 15,000 ದುಡಿತಾ ಇದ್ದೀನಿ, 20,000 ದುಡಿತಾ ಇದ್ದೀನಿ ತಿಂಗಳಿಗೆ ಅಂತ ಹೇಳ್ಬಿಟ್ಟು. ಸೊ ಏನು ವರ್ಕ್ ಇರ್ಬೋದು ಅಂತ ನಾನು ಅವ್ರಿಗೆ ಡೀಟೇಲ್ಸ್ ತಗೊಂಡೆ. ಸೊ ನಾನು ಲಾಗಿನ್ ಆದೆ. ಸೊ ಇದಕ್ಕೆ ಅಮೌಂಟ್ ಎಷ್ಟು ಕಟ್ಟಿದೆ, ನಾನು ಮೋಸ ಹೋದ್ನಾ ಇಲ್ಲ ನನಗೆ ರಿಟರ್ನ್ ಏನಾದರೂ ಬಂತಾ, ಪ್ರತಿಯೊಂದು ನಿಮಗೆ ಎಂಡ್ ಟು ಎಂಡ್ ತಿಳಿಸ್ತೀನಿ. ಏನು ವರ್ಕ್, ಎಕ್ಸಾಕ್ಟಾಗಿ ವರ್ಕ್ ಏನು ಮಾಡಬೇಕು, ನಿಜವಾಗ್ಲೂ ಕ್ವಾಲಿಫಿಕೇಷನ್ ಅವಶ್ಯಕತೆನೇ ಇಲ್ವಾ ಈ ವರ್ಕ್ಗೆ, ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಆಗಿ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ಎಸ್ ಫ್ರೆಂಡ್ಸ್, ನಾನು ಈ ಒಂದು ವರ್ಕ್ಗೆ ಲಾಗಿನ್ ಆದೆ, ಜಾಯ್ನ್ ಆಗಬೇಕಾದ್ರೆ 15,000 ಕಟ್ಟಿ ಜಾಯ್ನ್ ಆದೆ. ಒಳ್ಳೆ ಕಂಪನಿ ಅಂತಲೇ ಹೇಳಿದ್ರು ಅವರು. ಸೊ ಕಂಪನಿ ಹೇಳಬೇಕಂದ್ರೆ ಕಂಪನಿ ಹೆಸರು ಬಂದುಬಿಟ್ಟು ಬಿಸ್ ಗುರುಕುಲ್ ಎಜುಕೇಷನ್ ದಟ್ ಮ್ಯಾಟರ್. ನೋಡ್ಬೋದು ನೀವು, ಬಿಸ್ ಗುರುಕುಲ್ ಅನ್ನೋ ಹೆಸರು ನೀವು ಕೇಳಿರ್ಬೋದು. ಇನ್ಸ್ಟಾದಲ್ಲಂತೂ ತುಂಬ ಟ್ರೆಂಡಿಂಗಲ್ಲಿ ತುಂಬಾ ರೀಲ್ಸ್ ನಡೀತಾ ಇದೆ. ತುಂಬ ಗೃಹಿಣಿಯರು ಈ ವರ್ಕ್ ಮಾಡ್ತಿದ್ದಾರೆ. ಇದು ಕಂಪನಿಯನ್ನು ಫ್ರಾಡ್ ಅಲ್ಲ, ಇದು 100% ಟ್ರಸ್ಟೆಡು, ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿನೇ ಇದು. ಇದಕ್ಕೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಸಮೇತ ಬಂದಿದೆ, ಪದ್ಮಶ್ರೀ ಅವಾರ್ಡ್ ಸಮೇತ ಬಂದಿದೆ. ಬಟ್ ಕಂಪನಿ ಯಾವುದೇ ಥರದ ಫ್ರಾಡ್ ಇಲ್ಲ. ಕಂಪನಿ 100% ನಮಗೆ ದುಡ್ಡು ಕೊಟ್ಟೇ ಕೊಡುತ್ತೆ. ಬಟ್ ಈ ಕಂಪನಿ ದುಡ್ಡು ಕೊಡುತ್ತೆ, ಬಟ್ ಇಲ್ಲಿ ವರ್ಕ್ ಮಾಡಬೇಕಲ್ವಾ, ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಎಕ್ಸಾಕ್ಟಾಗಿ ಈ ರೀಲ್ಸ್ ಮುಖಾಂತರ ನಾವು ಹೋಗ್ತೀವಲ್ಲ, ಅವ್ರು ನಮಗೆ ನಿಜವಾಗ್ಲೂ ತಿಳಿಸ್ಕೊಡೋದಿಲ್ಲ. ಇದರಲ್ಲಿ 2 ಥರದ ವರ್ಕ್ ಇದೆ ಫ್ರೆಂಡ್ಸ್. ಇದರಲ್ಲಿ ನಮಗೆ 2 ಥರದ್ದು ನಾವು ವರ್ಕ್ ಮಾಡ್ಬೋದು. ಒಂದು ಫ್ರೀಲಾನ್ಸಿಂಗ್ ಆಗಿ ಮತ್ತು ಇನ್ನೊಂದು ಅಫಿಲೇಟ್ ಮಾರ್ಕೆಟಿಂಗ್ ಆಗಿ. ಫ್ರೀಲಾನ್ಸಿಂಗ್ ಅಂದರೆ ಏನು, ಅಫಿಲೇಟ್ ಮಾರ್ಕೆಟಿಂಗ್ ಅಂದರೆ ಏನು, ನಾನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಫ್ರೀಲಾನ್ಸಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ಲು ಯೂಟ್ಯೂಬರ್ ಆಗಿ ಯಾವ ರೀತಿ ದುಡ್ಡು ಮಾಡ್ಬೋದು, ಫೇಸ್ಬುಕ್ಕಲ್ಲಿ ನಾವು ಯಾವ ಥರ ದುಡ್ಡು ಮಾಡ್ಬೋದು, ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ಯಾವ ಥರ ನಾವು ದುಡ್ಡು ಮಾಡ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ದುಡ್ಡು ಮಾಡ್ಬೋದು ಅಂತ ಅಲ್ಲಿ ಕೋರ್ಸಸ್ ಇರುತ್ತೆ. ಆ ಕೋರ್ಸಸ್ಸನ್ನು ನಾವು ಪರ್ಚೇಸ್ ಮಾಡಬೇಕು. ಕರೆಕ್ಟಾಗಿ 15,000 ಕೊಟ್ಟು ಪರ್ಚೇಸ್ ಮಾಡಬೇಕು. ಆ ಕೋರ್ಸಸ್ ಮುಖಾಂತರ ನಮಗೆ ಅಲ್ಲಿ ಪ್ರೀ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಇವಾಗ ಯಾವುದಾದ್ರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಯಾವ ಥರ ನಮಗೆ ವೀಡಿಯೋ ಸಿಗುತ್ತೆ. ಸೊ ಪ್ರೀ ರೆಕಾರ್ಡೆಡ್ ವೀಡಿಯೋಸು ಅಲ್ಲಿ ಇರುತ್ತೆ. ಮತ್ತು ಬಂದುಬಿಟ್ಟು ಝೂಮ್ ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಮೀಟಿಂಗ್ಸಲ್ಲಿ ನಾವು ಅಟೆಂಡ್ ಮಾಡಬೇಕು, ಆ ಮೀಟಿಂಗ್ಸ್ ನೋಡಬೇಕು. ನಿಜ ಹೇಳ್ತಾ ಇದ್ದೀನಿ, ತುಂಬಾ ಒಂದು ಸುಳ್ಳು ಮಾಹಿತಿಗಳನ್ನು ಈ ರೀಲ್ಸ್ ಅವರು ನಮಗೆ ಕೊಡ್ತಾರೆ. ಕಂಪನಿ ಫ್ರಾಡ್ ಅಲ್ಲ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಕಂಪನಿ ಜೆನ್ಯೂನ್ ಆಗಿರೋ ಕಂಪನಿನೇ. ಬಟ್ ಈ ಅಫಿಲಿಯೇಟ್ಸ್ ಇರ್ತಾರಲ್ವಾ, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿರೋರು ಅರ್ಧ ಬರ್ಧ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಈ ಇನ್ಫಾರ್ಮೇಷನ್ ತಗೊಂಡು ನಾನು ತುಂಬ ಮೋಸ ಹೋದೆ. ಯಾಕೆ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಓವರಾಲ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ವರ್ಕ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್. ನನಗೆ ಈ ಮಾಹಿತಿ ಗೊತ್ತಿಲ್ಲ, ನನಗೆ ಸೇರಿಸಿದವರು ಈ ಮಾಹಿತಿ ಹೇಳಿಲ್ಲ. ಅವ್ರು ಏನು ಹೇಳಿದ್ರು, ಒಂದ್ಸಲಿ 15,000 ಕಟ್ಟಿದ್ರೆ ನಿಮಗೆ ವಾರ ವಾರ 10,000 ಬರುತ್ತೆ, 15,000 ದುಡಿಬೋದು, ನಾನು ದುಡಿತಾ ಇದ್ದೀನಿ ನೋಡಿ ಅಂತ ಲೈವ್ ಪ್ರೂಫ್ ತೋರಿಸಿದ್ರು ಅವರು. ಅವರು ದುಡಿತಾ ಇದ್ದಾರೆ, ಅದು ನಿಜಾನೇ. ಬಟ್ ಅವರು ನಿಜಾಂಶ ನಮ್ಗೆ ಹೇಳಿ ಎನ್ರೋಲ್ ಮಾಡಿಸೋದಿಲ್ಲ. ನಮಗೆ ಪ್ರೀ ರೆಕಾರ್ಡೆಡ್ ವೀಡಿಯೋಸನ್ನು ನಾವು ನೋಟ್ ಮಾಡಬೇಕಾಗಿರುತ್ತೆ. ಅದನ್ನು ನಾವು ಲರ್ನಿಂಗ್ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ತುಂಬಾ ಸ್ಟ್ರಗಲ್ ಪಟ್ಟರೆ ಖಂಡಿತ ರಿಸಲ್ಟ್ ಇದ್ದೇ ಇದೆ. ರಿಸಲ್ಟ್ ಇಲ್ಲ ಅಂತಿಲ್ಲ, ಅಮೌಂಟ್ ನಾವು ಸಂಪಾದನೆ ಮಾಡ್ಬೋದು. ಬಟ್ 15,000 ಅನ್ನೋದು ತುಂಬ ದೊಡ್ಡ ವಿಷಯ ಅಲ್ವಾ ಫ್ರೆಂಡ್ಸ್. ಎಷ್ಟೋ ಕಷ್ಟಪಟ್ಟು 15,000ನ ನಾನು ಹೆಂಗೋ ಕೂಡಿಟ್ಟಿದ್ದೆ. ಮನೇಲಿ ಹಸ್ಬೆಂಡ್ಗೆ ಹೇಳ್ತೀರಾ, ನಾನು ಈ ಒಂದು ವರ್ಕ್ನ ನಾನು ಸೆಲೆಕ್ಷನ್ ಮಾಡಿಕೊಂಡೆ. ಆಫ್ಟರ್ ನನಗೆ ಗೊತ್ತಾಯಿತು, ಇಲ್ಲಿ ಪ್ರೀ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ, ಇಲ್ಲಿ ಮ್ಯಾಂಡೇಟ್ರಿ ಇಂಗ್ಲೀಷ್ ಬರಲೇಬೇಕು, ಹಿಂದಿ ಚೆನ್ನಾಗಿ ಬರಬೇಕು. ಏನೋ ಹಿಂದಿ ಬರೋರು, ಇಂಗ್ಲೀಷ್ ಬರೋರು ಈಗೂ ನೀವು ಎನ್ರೋಲ್ ಆಗ್ಬೋದು. ನಿಮ್ಮ ಕೈಯಲ್ಲಿ ಆಗುತ್ತೆ, ನೀವು ಇನ್ನೊಬ್ಬರಿಗೆ ಸೇರ್ಸೋಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ನೀವು ಇವಾಗ ಲಾಗಿನ್ ಆಗಿದ್ದೀರಿ ಅಂದರೆ ನೀವು ಇನ್ನೊಬ್ಬರಿಗೆ ಸೇರಿಸ್ಬೇಕು. ಫಾರ್ ಎಕ್ಸಾಂಪಲ್ಲು, ಈಗ ನಾನು 15,000 ಕೊಟ್ಟು ನಾನು ಲಾಗಿನ್ ಆದೆ. ಸೊ ನಾನೀಗ ಒಬ್ಬರಿಗೆ ಸೇರಿಸಿದ್ರೆ 15,000 ಅವ್ರು ಕಟ್ಟಿದ್ರೆ 10,000 ನನಗೆ ಬರುತ್ತೆ, 5,000 ಕಂಪ್ನಿಗೆ ಹೋಗುತ್ತೆ. ಆ ಥರ ಎಕ್ಸಾಂಪಲ್ಲು. ಸೊ ನಿಮ್ಗೆ ಆ ಕೆಪಾಸಿಟಿ ಇದೆಯಾ, ಯಾರಾದರೂ ನಿಮ್ಮ ಅಂಡರಲ್ಲಿ ಸೇರ್ತಾರಾ, ಆ ಸೇರಂಗಿದ್ರೆ ನಾನು ವರ್ಕ್ ಮಾಡಬಲ್ಲೆ ಅನ್ನೋದಿದ್ರೆ ಡೆಫಿನೆಟ್ಲಿ ಹೋಗಿ ಎನ್ರೋಲ್ ಆಗಿ, ಜಾಯ್ನ್ ಆಗಿ. ಅದರ್ವೈಸ್ ದಯವಿಟ್ಟು ಏನು ಎಜುಕೇಷನ್ ಇಲ್ದಿರ, ಕನ್ನಡನೇ ಬರುತ್ತೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ ಅನ್ನೋರು ದಯವಿಟ್ಟು ಹೋಗಬೇಡಿ. 99% ಈ ಫೀಲ್ಡಲ್ಲಿ ಹಿಂದಿ ಇಂಗ್ಲೀಷ್ ಕಂಪಲ್ಸರಿ ಬೇಕೇ ಬೇಕು. ಸುಮ್ಮನೆ ಆದರೂ ಏನು ನೆಸೆಸರಿನೇ ಇಲ್ಲ. ಲ್ಯಾಂಗ್ವೇಜ್ ಕಮ್ಯುನಿಕೇಷನ್
ನೀಡೇ ಇಲ್ಲ ಅಂತಾರೆ, ಬಟ್ ಅದು ಸುಳ್ಳು. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಅದು ಒಂಥರ ವರ್ಕು. ಅದೇನಂದರೆ ಫಾರ್ ಎಕ್ಸಾಂಪಲ್ಲು ಈಗ ಈಗ ರೀಲ್ಸ್ ಮಾಡ್ತಿರ್ತಾರಲ್ವಾ, ಸೊ ಅದು ಅಫಿಲಿಯೇಟ್ ಮಾರ್ಕೆಟಿಂಗು. ಫಾರ್ ಎಕ್ಸಾಂಪಲ್ ಇವಾಗ ನೀವು ಮೀಶೋ ಬಗ್ಗೆ ಏನಾದರೂ ಪ್ರಾಡಕ್ಟ್ ರಿವ್ಯೂ ಮಾಡಬೇಕು ಅಂದರೆ ನೀವು ಅಫಿಲಿಯೇಟ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಲ್ವಾ, ನೋಡಿ ಮೀಶೋದಲ್ಲಿ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ, ನಾನು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಇಷ್ಟು % ಡಿಸ್ಕೌಂಟ್ ಬರುತ್ತೆ ಅಂತ ಇದು ಹೇಳ್ತಾರಲ್ಲ, ಇದು ಅಫಿಲಿಯೇಟಿಂಗ್ ಮಾರ್ಕೆಟಿಂಗು. ಈ ಥರ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ನಾವು ವಾರ ವಾರ ನೋಡಿ 15,000 ದುಡಿದ್ವಿ, ನಾವು ತಿಂಗಳಿಗೆ 40,000 ದುಡಿತಾ ಇದ್ದೀವಿ, 50,000 ದುಡಿತಾ ಇದ್ದೀರಿ ಅಂತ ಈ ಒಂದು ಅಫಿಲಿಯೇಟಿಂಗ್ ಮಾಡ್ತಿದ್ರಲ್ಲ, ಅದೇ ಅಫಿಲಿಯೇಟ್ ಮಾರ್ಕೆಟಿಂಗು. ನಿಜ ಫ್ರೆಂಡ್ಸ್, ನಾನು ಆಫ್ಟರ್ ಲಾಗಿನ್ ಆದಮೇಲೆ ತುಂಬಾ ಟೆನ್ಷನ್ ತೊಗೊಂಡೆ. ಯಾಕಂದರೆ ತುಂಬಾ ರಿಸ್ಕಿ ಆಗಿರುವಂತಹ ವರ್ಕು, ಅಷ್ಟೊಂದು ಈಸಿ ಏನೇನೂ ಇಲ್ಲ. ನಮಗೆ ತುಂಬಾ ಕಮ್ಯುನಿಕೇಷನ್ ಇರಲೇಬೇಕು. ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತೂ ಕಂಪಲ್ಸರಿ ಬೇಕೇ ಬೇಕು. ಯಾರು ನಮಗೆ ಈ ಥರ ಜೆನ್ಯೂನ್ ಆಗಿ ಯಾರು ಅಫಿಲಿಯೇಟ್ ಮಾರ್ಕೆಟರು ಹೇಳೋದಿಲ್ಲ. ಬಟ್ ಯಾಕಂದರೆ 15,000 ತುಂಬ ದೊಡ್ಡ ವಿಷಯ, ಅದು ತುಂಬ ಚಿಕ್ಕ ವಿಷಯ ಏನಲ್ಲ. ಎಷ್ಟೋ ಜನ ಹಸ್ಬೆಂಡ್ಸ್ ಗೊತ್ತಿಲ್ದಿರ ಮಾಡ್ತಾರೆ, ಎಷ್ಟೋ ಜನ ಪಾಪ ಎಲ್ಲೆಲ್ಲೋ ಸೇವಿಂಗ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಈ ಥರ ಎಲ್ಲ ಟ್ರಸ್ಟ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿಬಿಡ್ತಾರೆ, ಆಮೇಲೆ ಟೆನ್ಷನ್ ತೊಗೊತಾರೆ. ನಮಗೆ ಗೈಡ್ ಮಾಡೋದಕ್ಕೆ ಒಳ್ಳೆ ಮೆಂಟರ್ಸ್ ಇರಬೇಕು. ಮೆಂಟರ್ಸ್ ಇದ್ದರೆ ಮಾತ್ರ ನಾವು ಇದರಲ್ಲಿ ಏನೋ ಅರ್ನಿಂಗ್ ಮಾಡೋಕ್ಕೆ ಸಾಧ್ಯ. ಲಾಗಿನ್ ಮಾಡಿಸ್ಕೊಂಡಿದ್ದಾದಮೇಲೆ ನೀವು ನೋಡಿ ಕಲೀರಿ, ಅಲ್ಲಿ ಪ್ರೀ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ ಅಲ್ಲ, ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಇಂಪ್ಲಿಮೆಂಟ್ ಮಾಡಿ, ಲರ್ನಿಂಗ್ ಮಾಡಿ, ಆಫ್ಟರ್ ನೀವು ಸ್ಟಾರ್ಟ್ ಮಾಡಿ. ನೀವು ರೀಲ್ಸ್ ಮುಖಾಂತರ ನಂತರ ನೀವು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಥರ ಆಮೇಲೆ ಹೇಳ್ತಾರೆ. ಆಮೇಲೆ ಇಂಗ್ಲೀಷ್ ಮಿನಿಮಮ್ ಬೇಸಿಕ್ ಇಂಗ್ಲೀಷ್ ಬೇಕೇ ಬೇಕು ಅಂತಾರೆ. ಆಫ್ಟರ್ ಲ್ಯಾಪ್ಟಾಪ್ ಬೇಕು ಅಂತಾರೆ. ಆಫ್ಟರ್ ವೈಫೈ ಹಾಕ್ಸ್ಕೊಳ್ಳಿ ಅಂತಾರೆ. ಇದೆಲ್ಲ ನಾನು ನೋಡಿದ್ದೀನಿ. ನಾನು ಪ್ರೀ ರೆಕಾರ್ಡೆಡ್ ವೀಡಿಯೋಸ್ ಅಟೆಂಡ್ ಮಾಡಿದ್ದೀನಿ, ಝೂಮ್ ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ನಾನು ತುಂಬ ಟೆನ್ಷನ್ ತೊಗೊಂಡು ಹೆಂಗೋ ಒಂದು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಅಂತ ತುಂಬ ರಿಸ್ಕಿಯಾಗಿ ಹೋದೆ. ಬಟ್ ನಿಜ ಹೇಳ್ತಾ ಇದ್ದೀನಿ, ಹಾರ್ಡ್ ವರ್ಕ್ ತುಂಬ ಇದೆ. ನಿದ್ದೆ ಕೆಡಿಸ್ಕೊಂಡು ರೈಟಿಂಗ್ಸ್ ಮಾಡಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಆಫ್ಟರ್ ಅಷ್ಟೇ ನಮಗೆ ಬರೋಕ್ಕೆ ಸಾಧ್ಯ. ಯಾರೇ ಈಗ 15,000 ಕಟ್ಟಿ ಯಾರು ನಂಬ್ತಾರೆ ಹೇಳಿ? ಯಾರೂ ನಂಬೋದಿಲ್ಲ. ಹಂಗೆ ನಂಬಿದ್ರೆ ಅವ್ರಿಗೂ ನಾವು ಲರ್ನಿಂಗ್ ಮಾಡಿಸ್ಬೇಕಲ್ವಾ. ಸುಮ್ಮನೆ ಅರ್ಧಂಬರ್ಧ ತಪ್ಪು ಮಾಹಿತಿ ಕೊಟ್ಬಿಟ್ಟು ಯಾವುದೇ ಥರಕ್ಕೆ ಈ ಥರ ಮಾಡೋಕ್ಕೆ ಹೋಗಬಾರ್ದು. ಇದು ಗೃಹಿಣಿಯರು ಮಾಡ್ಬೋದು, ಸ್ಟೂಡೆಂಟ್ಸ್ ಮಾಡ್ಬೋದು, ಪಾರ್ಟ್ ಟೈಮ್ ಆಗಿ ಮಾಡ್ಬೋದು ಅಂತಾರೆ. ಬಟ್ ಪ್ರತಿಯೊಬ್ಬರು ಮಾಡಬೇಕಂದ್ರೆ ಮ್ಯಾಂಡೇಟ್ರಿ ಕನ್ನಡ ಅಲ್ಲ, ಇಂಗ್ಲೀಷ್, ಹಿಂದಿ ಬೇಕೇ ಬೇಕು. ಕನ್ನಡದಲ್ಲಿ ಒಂದು ಸಿಂಗಲ್ ಡಾಟು ನಮಗೆ ವಿಡಿಯೋ ಏನೇನೂ ಸಿಗೋದಿಲ್ಲ. ಫುಲ್ಲು ಹಿಂದಿ ಇಂಗ್ಲೀಷ್ ಇರುತ್ತೆ. ಅಲ್ಲಿ ಎಲ್ಲ ಮಾತಾಡೋರು ಭಾಷೆಗಳು ಎಲ್ಲರದು ಅಷ್ಟೇ ಹಿಂದಿ ಇಂಗ್ಲೀಷು, ಕನ್ನಡ ಏನೇನೂ ಇಲ್ಲ. ಕನ್ನಡದಿಂದ ನಾವು ಯಾರಾದರೂ ಮೆಂಟರ್ಶಿಪ್ ತೊಗೊಂಡು ಹೋಗಿರ್ತೀವಲ್ಲ, ಅವ್ರು ನಮಗೆ ಗೈಡ್ ಮಾಡೋದಕ್ಕೆ ಸಾಧ್ಯನೇ ನಮಗೆ ಬರೋಕ್ಕಾಗುತ್ತೆ. ನಾನು ಯಾಕೆ ಇಷ್ಟು ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈಗೂ ಹೇಳ್ತಾ ಇದ್ದೀನಿ, ಕಂಪನಿ ಫ್ರಾಡ್ ಅಲ್ಲ. ಕಂಪನಿ 100% ಟ್ರಸ್ಟೆಡ್ ಕಂಪನಿನೇ. ಅದು ಗೌರ್ಮೆಂಟ್ ರಿಜಿಸ್ಟರ್ಡ್ ಕಂಪನಿನೇ. ಈ ಹೆಸರು ಕಂಪನಿದು ಹೇಳ್ಕೊಂಡು ಈ ಅಫಿಲಿಯೇಟ್ಸಿಂಗ್ ಮಾಡ್ತಿದ್ದಾರಲ್ವಾ, ಅಫಿಲಿಯೇಟ್ ಮಾರ್ಕೆಟಿಂಗು, ಅರ್ಧಬರ್ಧ ಸುಳ್ಳು ಮಾಹಿತಿಗಳನ್ನು ಎಬ್ಬಿಸ್ತಾ ಇದ್ದಾರೆ. ಸೊ ದಯವಿಟ್ಟು 15,000 ದೊಡ್ಡ ವಿಷಯ, ನಿಮ್ಗೆ ಇದೆಲ್ಲ ಫೇಸ್ ಮಾಡಿ ನಾನು ಮಾಡಬಲ್ಲೆ, ನನ್ನ ಅಂಡರಲ್ಲಿ ನಾನು ಸೇರಿಸಬಲ್ಲೆ ಅನ್ನೋರು ಆರಾಮ್ಸೆ ನೀವು ಇಬ್ಬರನ್ನ ಸೇರಿಸ್ಬಿಟ್ರು ವಾರಕ್ಕೆ 20,000 ಆರಾಮ್ಸೆ ನಿಮಗೆ ಬರುತ್ತೆ. 3 ಜನ ಸೇರಿಸಿದ್ರು ವಾರಕ್ಕೆ 30,000 ಬರುತ್ತೆ. ಮಿನಿಮಮ್ ನೀವು 5 ಜನಕ್ಕೆ ಸೇರಿಸಿದ್ರೆ ತಿಂಗಳಿಗೆ 50,000 ಆಗೋಯ್ತಾ ನಿಮಗೆ? ಸೊ ಮಾಡ್ಬೋದು. ಕಷ್ಟಪಟ್ಟು ಮಾಡಿದ್ರೆ, ಛಲ ಇದನ್ನ ಮಾಡಿದ್ರೆ ಮಾಡಬಲ್ಲಿರ. ಬಟ್ ಕಂಪನಿ ಯಾವುದೇ ಥರದ ಫ್ರಾಡ್ ಅಲ್ಲ. ಎಗೇನ್ ಆ್ಯಂಡ್ ಎಗೇನ್ ಹೇಳ್ತಾ ಇದ್ದೀನಿ. ಕ್ವಾಲಿಫಿಕೇಷನ್ ಅವಶ್ಯಕತೆ ಇದ್ದೇ ಇದೆ ಫ್ರೆಂಡ್ಸ್. ಇಂಗ್ಲೀಷ್ ಹಿಂದಿ ಬರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಅವ್ರು ಆರಾಮ್ಸೆ ಪ್ರೀ ರೆಕಾರ್ಡೆಡ್ ವೀಡಿಯೋಸ್ ನೋಡಿಕೊಂಡು, ಝೂಮ್ ಮೀಟಿಂಗ್ಸ್ ಅಟೆಂಡ್ ಮಾಡಿಕೊಂಡು ಅವ್ರು ಹೆಂಗೋ ಒಂದು ಮೂವ್ ಆಗ್ತಾರೆ. ಬಟ್ ಕನ್ನಡ ಇಂಗ್ಲೀಷ್ ಬರ್ದಿರೋರು ದಯವಿಟ್ಟು ಈ ಕೆಲಸಕ್ಕೆ ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಜಾಯ್ನ್ ಆಗೋಕ್ಕೆ ಹೋಗಬೇಡಿ. ಯಾವುದೇ ಥರದ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಇದ್ರ ಬದಲು ಬೇರೆ ವರ್ಕ್ ಯಾವುದಾದ್ರೂ ನೋಡ್ಕೊಳ್ಳಿ. ಯಾಕಂದರೆ ಹಿಂದಿ ಇಂಗ್ಲೀಷು ಕಂಪಲ್ಸರಿ ಇದ್ದೇ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಫೇಸ್ ಮಾಡಿದ್ದೀನಿ. ನಾನು 15,000 ಕಟ್ಟಿ ನಾನು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಆಫ್ಟರ್ ಬಿಡು ಹೋಗಿದ್ವೋಯ್ತು ಅಂತ ನಾನು ರಿಲ್ಯಾಕ್ಸ್ ಆದೆ. ಸೊ ಯಾಕೆ ನಾನು ವಿಡಿಯೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಯಾಕಂದರೆ ತುಂಬ ಟ್ರೆಂಡಿಂಗ್ ಆಗಿ ರೀಲ್ಸ್ ಬರ್ತಾನೇ ಇರುತ್ತೆ ಇನ್ಸ್ಟಾದಲ್ಲಿ. ಗೃಹಿಣಿಯರು 15,000 ನಾನು ದುಡಿತಾ ಇದ್ದೀನಿ ವಾರಕ್ಕೆ, ತಿಂಗಳಿಗೆ ಲಕ್ಷಗಳಲ್ಲಿ ದುಡಿಯೋರು ಇದ್ದಾರೆ ಫ್ರೆಂಡ್ಸ್. ಅವರಿಗೆ ಕಮ್ಯುನಿಕೇಷನ್ ಇದೆ. ಮೈನ್ ತಿಳ್ಕೊಳ್ಳಿ, ಅವ್ರಿಗೆ ಕಮ್ಯುನಿಕೇಷನ್ ಇದೆ. BCom ಮಾಡಿರ್ತಾರೆ, BSc ಮಾಡಿರ್ತಾರೆ, ಡಬಲ್ ಡಿಗ್ರಿ ಮಾಡಿರ್ತಾರೆ. ಅಂಥವರು ದುಡಿತಾ ಇದ್ದಾರೆ. ಅದು ನಿಜಾನೇ, ಅವ್ರು ದುಡಿತಾ ಇರೋದು ಸುಳ್ಳಂತೂ ಅಲ್ಲ, ನಿಜಾನೇ. ಅವರು ಫ್ರೀಲಾನ್ಸಿಂಗ್ ತುಂಬ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ. ಯಾವುದಾದ್ರೂ ಒಂದು ಕೋರ್ಸ್ ಮೇಲೆ ಚೆನ್ನಾಗಿ ಟಾರ್ಗೆಟ್ ಮಾಡಿ ಅವರು ಲರ್ನಿಂಗ್ ಮಾಡಿರ್ತಾರೆ, ಇಂಪ್ಲಿಮೆಂಟ್ ಮಾಡಿರ್ತಾರೆ. ಆಫ್ಟರ್ ಅವ್ರಿಗೆ ಅಲ್ಲಿ ಸಕ್ಸಸ್ ಕಾಣಿಸುತ್ತೆ. ಬಟ್ ಅನ್ಎಜುಕೇಟೆಡು, SLC ಓದಿದ್ದೀರಾ, 9th ಓದಿದ್ದೀರಾ, ದಯವಿಟ್ಟು ಈ ಫೀಲ್ಡ್ಗೆ ಎಂಟ್ರಿ ಆಗೋಕ್ಕೆ ಹೋಗಬೇಡಿ. ಇಲ್ಲಿ ಕನ್ನಡ ಅಲ್ಲ, ಹಿಂದಿ ಇಂಗ್ಲೀಷ್ ಮೈನ್ ಬೇಕೇ ಬೇಕಾಗಿರುತ್ತೆ. ಹಿಂದಿಯಲ್ಲಿ ನೀವು ಪ್ರೊನೌನ್ಸೇಷನ್ ಅವ್ರು ಹೇಳೋದನ್ನು ಅರ್ಥ ಮಾಡ್ಕೋಬೇಕು. ಇಂಗ್ಲೀಷಲ್ಲಿ ರೈಟಿಂಗ್ ಮಾಡ್ಕೋಬೇಕು. ಪ್ರತಿಯೊಂದು ರೈಟಿಂಗ್ ಇರುತ್ತೆ, ಪ್ರೀ ರೆಕಾರ್ಡೆಡ್ ಇರುತ್ತೆ. ಆವಾಗವಾಗ ನಾವು ನೋಡಿ ಲರ್ನಿಂಗ್ ಮಾಡ್ಬೋದು. ಬಟ್ ಹಿಂದಿ ಇಂಗ್ಲೀಷು ಕಂಪಲ್ಸರಿ. ಎಗೇನ್ ಆ್ಯಂಡ್ ಎಗೇನ್ ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, 15,000 ತುಂಬ ದೊಡ್ಡ ವಿಷಯ. ತುಂಬಾ ಮಿಸ್ ಮಾಡ್ಕೊಂಡು ನಮ್ಮಲ್ಲಿ ಆಸೆ ಹೋಗ್ಬಿಡುತ್ತೆ. ಒಂದ್ಸಲಿನೇ ಅಲ್ವಾ 15,000,
ವಾರ 10,000 ದುಡಿಬೋದಲ್ವಾ ಅಂತ ಹೇಳ್ಬಿಟ್ಟು. ಸೊ ಆಸೆ ಪಡಕ್ಕೆ ಹೋಗ್ಬೇಡಿ. ಇದರಲ್ಲಿ 5 ಕೋರ್ಸಸ್ ಇರುತ್ತೆ. ಮಾರ್ಕೆಟಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಇನ್ಫ್ಲೂಯೆನ್ಸ್ ಮಾಸ್ಟ್ರಿ, ಫೈನಾನ್ಸ್ ಮಾಸ್ಟ್ರಿ. ಇದೇ ಟಾಪ್ ಫೈನಾನ್ಸ್ ಮಾಸ್ಟ್ರಿ. ಇದಕ್ಕೆ 15,000 ಫಸ್ಟ್ ಕಟ್ಟಬೇಕು. ಆಫ್ಟರ್ 15,000 ಕಟ್ಟಿದ್ರೆ ನಾವು ಇನ್ನೊಬ್ಬರಿಗೆ ಸೇರಿಸ್ಬೇಕು. ಆಗ ಅವರು 15,000 ಕಟ್ಟಿ ನಮ್ಮ ಅಂಡರಲ್ಲಿ ಎನ್ರೋಲ್ ಆದರೆ 5,000 ಕಂಪನಿ ಇಟ್ಕೊಂಡು 10,000 ನಮ್ಮ ಅಕೌಂಟ್ಗೆ ಹಾಕುತ್ತೆ. ಆ ಥರ ಮಾರ್ಕೆಟಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ ಅದಕ್ಕೆ ಬೇರೆ ಬೇರೆ ಆಗಿರುವಂತಹ ಅಮೌಂಟ್ ಇದೆ. ಬಟ್ ರಿಚ್ ಆ್ಯಂಡ್ ಪಾಪ್ಯುಲರ್ ಆಗಿರುವಂತಹದ್ದು ಬಂದ್ಬಿಟ್ಟು ಫೈನಾನ್ಸ್ ಮಾಸ್ಟ್ರಿ. ಇದರಲ್ಲಿ ಓವರ್ ಆಲ್ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ ಬಗ್ಗೆ ಇದರಲ್ಲೇ ನಮಗೆ ಜಾಸ್ತಿ ಗಡ್ ಸಿಗೋದು. ಈ ಫೈನಾನ್ಸ್ ಮಾಸ್ಟ್ರಿನೇ ತುಂಬಾ ಹೈಲೈಟ್ ಆಗಿರೋ ಒಂದು ಕೋರ್ಸ್ ಅಂತಾನೆ ಹೇಳ್ಬೋದು. ಇದ್ರಲ್ಲೇ ನಮ್ಗೆಲ್ಲಾನು ಸಿಗೋದು. ಸೊ ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವರ್ಕ್ ಫ್ರಮ್ ಹೋಮಿನ ಬಗ್ಗೆ ಡೀಟೇಲ್ಸು. ಬಿಸ್ ಗುರುಕುಲ್ ಕಂಪನಿ 100% ಜೆನ್ಯೂನ್ ಆಗಿರುವಂತಹ ಕಂಪನಿ ಏನು ಫೇಕ್ ಅಲ್ಲ. ಕಂಪನಿ ಹೆಸರಲ್ಲಿ ಈ ಥರ ಮಿತ್ಸ್, ಸ್ವಲ್ಪ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಟೈಪಿಂಗ್ ವರ್ಕ್ ಇದೆ, ಅದು ಮಾಡ್ಬೋದು, ಏನೇನೋ ಹೇಳ್ತಾ ಸುಮ್ಮನೆ ಜನಗಳಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ನನ್ನ ಪರ್ಸ್ನಲ್ ರಿಕ್ವೆಸ್ಟು, ಇಂಗ್ಲೀಷ್ ಹಿಂದಿ ಬರ್ದಿರೋರು ದಯವಿಟ್ಟು ಈ ಒಂದು ವರ್ಕ್ಗೆ ಎನ್ರೋಲ್ ಆಗೋಕ್ಕೆ ಹೋಗಬೇಡಿ. ಆಫ್ಟರ್ ನೀವು ತುಂಬಾ ಫೇಸ್ ಮಾಡ್ತೀರಾ. ಆಫ್ಟರ್ ನಿಮಗೆ ತುಂಬ ಟೆನ್ಷನ್ಸ್ ಆಗುತ್ತೆ. 15,000 ತುಂಬ ದೊಡ್ಡ ವಿಷಯ. ಸೊ ಏನಾದರೂ ನನ್ನ ಒಂದು ಈ ವಿಡಿಯೋ ಮುಖಾಂತರ ನಾನು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇಲ್ಲ ಏನಾದರೂ ನನ್ನ ವಿಡಿಯೋ ಮುಖಾಂತರ ನಿಮಗೆ ಹೆಲ್ಪ್ಫುಲ್ ಆಯಿತು, ಇಲ್ಲ ಯಾರೆಲ್ಲ ನಂತರ ಮೋಸ ಹೋಗಿದ್ದೀರಾ, ಯಾರೆಲ್ಲ ನಂತರ ಅಮೌಂಟ್ ಕೊಟ್ಟು ಲಾಸ್ ಆಗಿದ್ದೀರಾ, ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ. ಯಾಕಂದರೆ ರಾಂಗ್ ಇನ್ಫಾರ್ಮೇಷನ್ ನನಗೆ ನನ್ನ ಮೆಂಟರ್ ಕೊಟ್ಟಿದ್ರು. ಸೊ ಆಫ್ಟರ್ ಅವರು ಸಡನ್ನಾಗಿ ಬ್ಲಾಕ್ ಮಾಡಿಬಿಟ್ಟು ನನ್ನ ನಂಬರು ನಾನು ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲಿಲ್ಲ. ಕಂಪನಿ ಏನೋ ಟ್ರಸ್ಟೆಡ್ ಕಂಪನಿ ಫ್ರೆಂಡ್ಸ್, ಕಂಪನಿ ಮೋಸ ಇಲ್ಲ. ಸೊ ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವರ್ಕ್ ಫ್ರಮ್ ಹೋಮ್ ಡೀಟೇಲ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.